ಬ್ಯಾಚ್ ಫ್ಲವರ್ ರೆಮಿಡೀಸ್ಗಳನ್ನು ಸಂಶೋಧನೆ ಮಾಡಿದವರು ಡಾಕ್ಟರ್ ಎಡ್ವರ್ಡ್ ಬ್ಯಾಚ್ ರವರು ಚಿಕ್ಕಂದಿನಿಂದಲೇ ಪ್ರಕೃತಿ, ಪ್ರಾಣಿ, ಪಶು, ಪಕ್ಷಿ, ಮರ, ಗಿಡಗಳನ್ನು ಪ್ರೀತಿಸುತ್ತಿದ್ದರಲ್ಲದೆ ಬಡವರ ಬಗ್ಗೆಯೂ ಅನುಕಂಪ ಉಳ್ಳವರಾಗಿದ್ದರು. ಲಂಡನ್ನಿನಲ್ಲಿ ವೈದ್ಯಕೀಯ ವಿದ್ಯಾಭ್ಯಾಸ ಕಲಿತು MBBS, MRCS ಪದವಿಗಳನ್ನು ಪಡೆದು ಇಂಗ್ಲೆಂಡಿನ ಪ್ರಖ್ಯಾತ ವೈದ್ಯರಾದರು. ಕಾಲಕ್ರಮೇಣ ಡಾಕ್ಟರ್ ಎಡ್ವರ್ಡ್ ಬ್ಯಾಚ್ ರವರು ವ್ಯಾಧಿಗಳನ್ನು ಗುಣಪಡಿಸುವುದರೊಂದಿಗೆ ಅಡ್ಡ ಪರಿಣಾಮಗಳನ್ನು ದಯಪಾಲಿಸುವ ಆಲೋಪತಿಕ್ ಚಿಕಿತ್ಸಾ ಪದ್ಧತಿಯಲ್ಲಿನ ಕೆಲವು ಲೋಪ ದೋಷಗಳನ್ನು ಕಂಡು ಬೇಸರಗೊಂಡರು. ವ್ಯಾಧಿಗಳನ್ನು ಸುಲಭವಾಗಿಯೂ ಮತ್ತು ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲದಂತೆ ಗುಣಪಡಿಸುವ ಪರ್ಯಾಯ ಚಿಕಿತ್ಸಾ ಪದ್ಧತಿಗಳ ಬಗೆಗೆ ಚಿಂತನೆಯನ್ನು ನಡೆಸಿದರು. ಕೋಪ, ಭಯ, ಮನಸ್ತಾಪ, ಅಸಹನೆ, ಗಾಬರಿ ಮುಂತಾದವುಗಳಿಂದ ಮನಸ್ಸು ಕೆಟ್ಟು ಶಾರೀರಿಕ ರೋಗಗಳು ಉಂಟಾಗುವುದೆಂದು ಡಾಕ್ಟರ್ ಎಡ್ವರ್ಡ್ ಬ್ಯಾಚ್ ರವರು ಕಂಡರು.